ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವಿನಯ್ ಕುಲಕರ್ಣಿ ಕಾಂಗ್ರೆಸ್ ಶಾಸಕ, ಮಾಜಿ ಸಚಿವ. ಇದೇ ನಾಯಕ ಸದ್ಯ ಕೊಲೆ ಕೇಸ್ನ ಅಪರಾಧಿಯಾಗಿದ್ದು ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ದಾರೆ. ಶಾಸಕರಾಗಿ ಮೆರೆದಿದ್ದಂತ ಕುಲಕರ್ಣಿ ತನ್ನ 16 ಅಪರಾಧಿಗಳ ಪಟಾಲಂ ಜೊತೆ ಪರಪ್ಪನ ಅಗ್ರಹಾರ ಜೈಲ್ ಪಾಲಾಗಿದ್ದಾರೆ. ಕೊಲೆ ಕೇಸ್ನಲ್ಲಿ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ. ಪರಪ್ಪನ ಅಗ್ರಹಾರ ಜೈಲು ಪಾಲಾದ ಕಾಂಗ್ರೆಸ್ ಶಾಸಕ. 2016ರ ಜೂನ್ 15ರಂದು ಯೋಗೇಶ್ ಗೌಡನನ್ನ ಧಾರವಾಡದ ಸಪ್ತಾಪುರ ಬಡಾವಣೆಯ ಉದಯ್ ಜಿಮ್ನಲ್ಲೇ ಭೀಕರವಾಗಿ ಹತ್ಯೆ ಮಾಡಲಾಗಿತ್ತು. ಇದೇ ಕೊಲೆ ಕೇಸ್ ಧಾರವಾಡದ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿಗೆ ದೊಡ್ಡ ಮುಳುವಾಗಿದೆ. ಯೋಗೇಶ್ ಗೌಡನನ್ನ ಕೊಲ್ಲಿಸಿದ್ದೇ ವಿನಯ್ ಕುಲಕರ್ಣಿ ಅನ್ನೋದು ಮೊನ್ನೆ ಸಾಬೀತಾಗಿತ್ತು. ಕೊಲೆ ಪ್ರಕರಣದಲ್ಲಿ ಕುಲಕರ್ಣಿ ಅಪರಾಧಿ ಅಂತ ಏಪ್ರಿಲ್ 15ರಂದು ತೀರ್ಪು ನೀಡಿದ್ದ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ನಿನ್ನೆ ಶಿಕ್ಷೆ ಪ್ರಮಾಣ ಪ್ರಕಟಿಸಿದೆ. ವಿನಯ್ ಕುಲಕರ್ಣಿ ಸೇರಿದಂತೆ 16 ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ಪ್ರಕಟಿಸಿದೆ. ಕೋರ್ಟ್ ಹಾಲ್ನಲ್ಲಿ ಎಲ್ಲ ಅಪರಾಧಿಗಳ ಹಾಜರಾತಿ ಖಚಿತಪಡಿಸಿಕೊಂಡ ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಜೀವಾವಧಿ ಶಿಕ್ಷೆ ಪ್ರಕಟಿಸಿದ್ರು. ಸ್ಟ್ರಾಂಗ್ ಫೈಟ್ ಕೊಟ್ಟು ಈ ಕೇಸನ್ನು ನಾವು ಗೆದ್ದಿದ್ದೀವಿ. ಅದಕ್ಕೆ ಮಾನ್ಯ ನ್ಯಾಯಾಧೀಶರು ಇವತ್ತು ಒಂದು ಜೀವಾವಧಿ ಶಿಕ್ಷೆ, ಡಬಲ್ ಜೀವಾವಧಿ ಶಿಕ್ಷೆ 302 ಹಾಗೆ ಕಾನ್ಸ್ಪಿರಸಿಗೆ ಡಬಲ್ ಜೀವಾವಧಿ ಶಿಕ್ಷೆ ಹಾಗೂ ಈ ಕುಟುಂಬಸ್ಥರ ಮಕ್ಕಳಿಗೆ ಹಾಗೂ ಅವರ ಅಣ್ಣ ತಮ್ಮ ಗುರುನಾಥ ಗೌಡರಿಗೆ 16 ಲಕ್ಷ ಕಂಪನ್ಸೇಷನ್ ಕೊಡಬೇಕು, ಪರಿಹಾರ ಕೊಡಬೇಕಂತ ಒಂದು ಉತ್ತಮವಾದ ಆರ್ಡರ್ ಮಾಡಿದ್ದಾರೆ. ಕುಲಕರ್ಣಿ ಶಿಕ್ಷೆಗೆ ಗುರಿಯಾಗ್ತಿದ್ದಂತೆ ಕೆಎಸ್ಆರ್ಪಿ ವಾಹನದಲ್ಲಿ ವಿನಯ್ ಕುಲಕರ್ಣಿಯನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಕರೆತರಲಾಗಿದೆ. ಬಸವರಾಜ್ ಮುತ್ತಗಿ ನೆರವು ಪಡೆದು ಧಾರವಾಡ ಮತ್ತು ಬೆಂಗಳೂರಿನ ಕೆಲ ಯುವಕರಿಗೆ ಸುಪಾರಿ ನೀಡಿ ಕೊಲೆ ಮಾಡಿಸಲಾಗಿತ್ತು. ವಿಷಯ ಅಂದ್ರೆ ಈ ಕೇಸಲ್ಲಿ ಬಸವರಾಜ್ ಮುತ್ತಗಿ ಮಾಫಿ ಸಾಕ್ಷಿಯಾಗಿದ್ದು ಕೊಲೆ ಸಂಚಿನ ಸಂಪೂರ್ಣ ವಿವರವನ್ನ ಕೋರ್ಟ್ಗೆ ನೀಡಿದ್ರು. ಹೀಗಾಗಿ 16 ಅಪರಾಧಿಗಳಿಗೆ ನಿನ್ನೆ ಜೀವಾವಧಿ ಶಿಕ್ಷೆ ಪ್ರಕಟಿಸಿದೆ. 19ನೇ ಆರೋಪಿ ಚನ್ನಕೇಶವ ಟಂಗರಿಕರ್ಗೆ 7 ವರ್ಷ ಜೈಲು ಶಿಕ್ಷೆ ವಿಧಿಸಿದೆ. ಗುರುನಾಥ್ ಗೌಡರ್ ಹಾಗೂ ಯೋಗೇಶ್ ಗೌಡರ್ ಮಕ್ಕಳಿಗೆ 16 ಲಕ್ಷ ಪರಿಹಾರ ನೀಡಲು ಕೋರ್ಟ್ ಆದೇಶಿಸಿದೆ. ಇನ್ನು ಮಾಫಿ ಸಾಕ್ಷಿಯಾದ ಬಸವರಾಜ ಮುತ್ತಗಿಗೆ ಕೋರ್ಟ್ ಕ್ಷಮಾದಾನ ನೀಡಿದೆ. ಖುಷಿನೂ ಇಲ್ಲ, ದುಃಖವೂ ಇಲ್ಲ ಅಂತ ಪತ್ನಿ ಭಾವುಕ. ತೀರ್ಪಿನ ಬಗ್ಗೆ ಪ್ರತಿಕ್ರಿಯಿಸಿರೋ ಯೋಗೇಶ್ ಗೌಡ ಪತ್ನಿ ಮಲ್ಲಮ್ಮ, ತೀರ್ಪಿನಿಂದ ನನಗೆ ಖುಷಿನೂ ಇಲ್ಲ, ದುಃಖನೂ ಇಲ್ಲ. ನಾನು ಹಾಗೂ ನನ್ನ ಮಕ್ಕಳು ಅನುಭವಿಸಿರೋ ಕಷ್ಟವನ್ನ ಯಾರಿಂದಲೂ ತುಂಬಿಕೊಡೋದಕ್ಕಾಗಲ್ಲ ಅಂತ ಭಾವುಕರಾದ್ರು. ಜೀವಾವಧಿ ಶಿಕ್ಷೆ ಅವ್ರಿಗೆ ಆಗೈತೆ ಅಂತೇಳಿ ನಮಗೇನು ಖುಷಿನೂ ಇಲ್ಲ, ದುಃಖನೂ ಇಲ್ಲ. ಯಾಕಂದ್ರೆ ನನ್ನ ಮಕ್ಕಳು ನೋವು ಪಟ್ಟಿದ್ದು, ನಾವು ಅನುಭವಿಸಿದ ನೋವಂತೂ ಯಾರೂ ತುಂಬಿಕೊಡೋಕ್ಕಾಗಂಗಿಲ್ಲ. ಇನ್ನು ಯೋಗೇಶ್ ಗೌಡ ಸಹೋದರಿಯಂತೂ ಸಹೋದರರನ್ನ ನೆನೆದು ಬಿಕ್ಕಿ ಬಿಕ್ಕಿ ಹತ್ರು. ಕುಲಕರ್ಣಿಯೇ ಸುಪಾರಿ ಕೊಟ್ಟು ಕೊಲ್ಲಿಸಿದ್ದ ಅಂದ್ರು. JP ಇಲೆಕ್ಷನ್ ಬಂದ ಒಳಗಿದ್ದ ಇಲೆಕ್ಷನ್ ಟೈಮ್ಗೆ ಏನೋ ಒಂದು ಅವ್ನ ಮ್ಯಾಗ ಕೇಸ್ ಹಾಕಿ ವಿನಯ್ ಕುಲಕರ್ಣಿ ಅವ್ರನ್ನ ಅರೆಸ್ಟ್ ಮಾಡಿಸಿ ಒಳಗಾದ್ರು ನಮ್ಮ ತಮ್ಮ ಜೈಲ್ನಾಗಿದ್ರು. ಆರಿಸಿ ಬಂದ್ಮೇಲೆ ಅವ್ಗೆ MLA ಟಿಕೆಟ್ ಅನೌನ್ಸ್ ಆಯ್ತು. ಅನೌನ್ಸ್ ಆದ್ಮೇಲೆ ಇನ್ನು ಬಿಟ್ಟು ನಡಿಂಗಿಲ್ಲ. ಏನು ಅವಾಗ ಏನೋ ಮಾಡಿ ಸುಪಾರಿ ಕೊಟ್ಟು ಅವ್ನು ಕೊಲ್ಸಬೇಕಂತೇಳಿ ನಮ್ಮ ತಮ್ಮನ ಜಿಮ್ನೊಳಗೆ ಕರೆಸಿ ಅವ್ನಿಗೆ ಸುಪಾರಿ ಕೊಟ್ಟು ನಮ್ಮ ತಮ್ಮನ ಜಿಮ್ನೊಳಗೆ ಮರ್ಡರ್ ಮಾಡಿಸಿ. ಸಾಮಾಜಿಕ ಹೋರಾಟಗಾರ ಮನೆಗೆ ಖಾಕಿ ಭದ್ರತೆ. ಈ ಕೊಲೆ ಪ್ರಕರಣದ ಸಂಬಂಧ ಧಾರವಾಡ ಸಾಮಾಜಿಕ ಹೋರಾಟಗಾರ ಬಸವರಾಜ್ ಕೊರವರ್ ಕೂಡ ಕಾನೂನು ಹೋರಾಟ ನಡೆಸಿದ್ರು. ನಿನ್ನೆ ತೀರ್ಪು ಬರ್ತಿದೆ ಅನ್ನೋದು ಗೊತ್ತಾಗ್ತಿದ್ದಂತೆ ಕೊರವರ್ ಮನೆಗೆ ಇನ್ಸ್ಪೆಕ್ಟರ್, 2 PSI ಸೇರಿ 10ಕ್ಕೂ ಹೆಚ್ಚು ಸಿಬ್ಬಂದಿ ನಿಯೋಜನೆ ಮಾಡಲಾಗಿತ್ತು. ಕರೆಕ್ಟ್ ಫಸ್ಟ್ ಡೇ ಯಾವತ್ತು ಈ ಪ್ರಕರಣವನ್ನು CBI ಕೊಡಬೇಕು ಅಂತ ಹೇಳಿ ನಾನು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ನೋ ಅವಾಗಿಂದನೂ ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಥ್ರೆಟ್ಗಳು ಇದ್ದೇ ಇದ್ದು ಇವತ್ತಿಗೂ ಕೂಡ ಇದ್ದಾವೆ, ಮುಂದೂ ಕೂಡ ಇರ್ತವೆ. ಈ ಥ್ರೆಟ್ಗಳು ನಿಲ್ಲೋದಿಲ್ಲ, ನನಗೆ ಗೊತ್ತು. ಇನ್ನು ಕೋರ್ಟ್ ತೀರ್ಪಿನ ಬಳಿಕ ವಿನಯ್ ಕುಲಕರ್ಣಿ ಶಾಸಕ ಸ್ಥಾನಕ್ಕೂ ಕುತ್ತು ಬಂದಿದೆ. ತೀರ್ಪಿನ ಪ್ರತಿಯನ್ನ ಕೋರ್ಟ್ ಸ್ಪೀಕರ್ಗೆ ಕಳುಹಿಸಲಿದ್ದಾರೆ. ಆ ಬಳಿಕ ವಿನಯ್ ಕುಲಕರ್ಣಿ ಅವರನ್ನ ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಲಿದ್ದಾರೆ. ಈ ಮಧ್ಯೆ ಅಂದು ಪ್ರಕರಣವನ್ನ CBIಗೆ ನೀಡಿದ್ದ ಮಾಜಿ CM BSY, ನಾನು ಅಂದು ಆಡಿದ ಮಾತು ಸತ್ಯವಾಗಿದೆ, ಯೋಗೇಶ್ ಕುಟುಂಬಕ್ಕೆ ದೇವರು ಶಕ್ತಿ ನೀಡಲಿ ಅಂದಿದ್ದಾರೆ. ಆದರೆ DCM DK ಈ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಅವರನ್ನ ಸಿಲುಕಿಸಿದ್ದಾರೆ. ಕಾನೂನಿನಲ್ಲಿ ಇನ್ನೂ ಅವಕಾಶ ಇದೆ ಅಂದಿದ್ದಾರೆ. ಏನು ಅಪರಾಧ ಆಗಿತ್ತು ಆ ಸಂದರ್ಭದಲ್ಲಿ ನಾನೇನು ಹೇಳಬೇಕು ಹೇಳಿದ್ದೆ. ಇವತ್ತು ನಾನೇನು ಹೇಳಿದ್ದೆ ಅದೇ ಸತ್ಯ ಅನ್ನುವಂಥದ್ದು ಸಾಬೀತಾಗಿದೆ. ಸೊ ಈ ಥರ ಘಟನೆಗಳಾಗಬಾರ್ದಾಗಿತ್ತು, ಆಗಿದೆ. ನೋಡಿ, ನನಗೆ ನ್ಯಾಯಾಲಯದಲ್ಲಿ ಗೌರವ ಇದೆ, ಆದರೆ ಒಂದು ದೊಡ್ಡ ಒಳಸಂಚು. ಸೊ ಒಳಸಂಚಿನಲ್ಲಿ ಇವತ್ತು ವಿನಯ್ ಕುಲಕರ್ಣಿನ ಸಿಲುಕಿಸಿದ್ದಾರೆ. ಜೀವಾವಧಿ ಶಿಕ್ಷೆ ವಿಧಿಸಿರುವುದರಿಂದ ಅಪರಾಧಿಗಳು 14 ವರ್ಷ ಶಿಕ್ಷೆ ಅನುಭವಿಸಿದ ಬಳಿಕ ಸನ್ನಡತೆ ಆಧಾರದಲ್ಲಿ ಸರ್ಕಾರ ನೀಡುವ ಕ್ಷಮಾದಾನಕ್ಕೆ ಅರ್ಹತೆ ಪಡೆಯಲಿದ್ದಾರೆ.
2 ವರ್ಷಕ್ಕಿಂತ ಹೆಚ್ಚು ಶಿಕ್ಷೆ ಪ್ರಕಟ ಆಗಿರೋದ್ರಿಂದ ಶಾಸಕ ಸ್ಥಾನದಿಂದಲೂ ಅನರ್ಹ ಆಗಲಿದ್ದಾರೆ. ಆದರೆ ಶೀಘ್ರವೇ ಹೈಕೋರ್ಟ್ನಲ್ಲಿ ಜಾಮೀನು ಪಡೆಯೋದಲ್ಲದೆ ದೋಷಿ ಎಂಬ ತೀರ್ಪಿಗೆ ತಡೆಯಾಜ್ಞೆ ಪಡೆದರೆ ಮಾತ್ರ ಶಾಸಕ ಸ್ಥಾನದ ಅನರ್ಹತೆಯಿಂದ ಬಚಾವಾಗ್ತಾರೆ. ಧಾರವಾಡದಿಂದ ನರಸಿಂಹಮೂರ್ತಿ ಪ್ಯಾಟಿ ಜೊತೆ ರಮೇಶ್, TV9 ಬೆಂಗಳೂರು.